ಕಾಲದ ಯಾದಗಿರಿ ಜಿಲ್ಲೆಯ ಸನ್ನದಿ ಅದರ ಉತ್ಖನನ ಪ್ರಾರಂಭ ಆಗಿದೆ. ಅದರ ಅಧ್ಯಯನ ಕೇಂದ್ರ ಸಾರಾ ಮಹೇಶ್ ಅಂತವರು ಇವತ್ತು ಬೌದ್ಧ ಸಮಾಜವನ್ನ ಕಟ್ಟೋದಕ್ಕೆ ಎಲ್ಲರೂ ಕೂಡ ಸಿದ್ಧರಾಗ್ತಾ ಇರ್ತಕ್ಕಂಥದ್ದು ಅದು ಸಾಮಾಜಿಕ ಪರಿವರ್ತನೆ ಒಂದು ಭಾಗ ಅಂತೇಳಿ ನಾನು ಎಲ್ರಿಗೂ ಅಭಿನಂದಿಸಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ನಾಲ್ವಡಿ. PM ಪುಟ್ಟಯ್ಯ ಅವರ ಪುಸ್ತಕಗಳು ನಮಗೆ ತಡವಾಗಿ ಸಿಕ್ಕಿದೆ. ಈಗ ಅದನ್ನ ಬಿಡುಗಡೆ ಮಾಡ್ಬೇಕಂತೇಳಿ ಕೋಟ್ಯಾನಲ್ಲಿ ರಾಮಯ್ಯ ಅವರಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ. ಬಿಡುಗಡೆ ಮಾಡಿ ಆ ಪುಸ್ತಕಗಳನ್ನ ತಾವೆಲ್ಲರೂ ಕೊಡಬೇಕಂತೇಳಿ ಈ ಮೂಲಕ ಹೇಳ್ತಾ ಇದ್ದೀನಿ. ಅದು ಬೆಂಕಿಯ ಮಳೆ 105 ಹೋರಾಟದ ಗೀತೆ. ಸಾವಿರ ಆಗಲಿ ಅವರಂತರ ಮತ್ತೆ ಮತ್ತೆ ಹುಟ್ಟಬೇಕು ಸಿದ್ಧಾಂತಗಳನ್ನು ಕೂಡ ಧನ್ಯವಾದಗಳು. ಡಾಕ್ಟರ್ ಪುಟ್ಟಣ್ಣ ಅವರು ವೇದಿಕೆ ಮೇಲೆ ಬರಬೇಕು. ಮೇಡಮ್ ಸನ್ಮಾನ ಸ್ವೀಕರಿಸುವುದು. ಇದು ನಿಮ್ಮ ದೊಡ್ಡ ಕೊಡುಗೆ ಸಾಮಾಜಿಕ ಪರಿವರ್ತನೆಯ ಭಾಗ ಅಂತೇಳಿ ಪ್ರಸಾದ ಕಣ್ಮನೆಗಳು ಅಂತ ಹೇಳಿದ್ರೆ ಅದು ಅಗ್ನಿ ಶ್ರೀಧರ್ ಮತ್ತು ನಮ್ಮ ಸಾರಾ ಗೋವಿಂದ್ ಅವರು. ಅವ್ರಿಗೆ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆ ಹೇಳಿ ಈಗ ಅಗ್ನಿ ಶ್ರೀಧರ್ ಅವರು ಮಾತಾಡಬಹುದು. ನನ್ನ ಎಲ್ಲ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ನನಗೆ ಬಹಳ ಸಂತೋಷ ಆಗ್ತಿದೆ. ವೆಂಕಟಸ್ವಾಮಿ ಅವರ ಪರಿವರ್ತನಾ ದಿನ ಅಂದರೆ ಅವರ ಹುಟ್ಟಿದ ಹಬ್ಬದ ದಿನ ನಾನು ಸಾಮಾನ್ಯವಾಗಿ 15 ವರ್ಷಗಳಿಂದ ಮಿಸ್ ಮಾಡಿಕೊಂಡೇ ಇಲ್ಲ. ಆದರೆ ಇವತ್ತು ಈ ಸಮಾರಂಭದಲ್ಲಿ ಕೋಟ್ಗಾನಲ್ಲಿ ರಾಮಯ್ಯ ಸಿಗ್ತಾರೆ, ನಮ್ಮ ಪುಟ್ಟಯ್ಯ ಸಿಗ್ತಾರೆ, ನಮ್ಮ ಅಕ್ಕ ಲಲಿತಾ ನಾಯಕ್ ಸಿಗ್ತಾರೆ, ನಮ್ಮ ಗೋವಿಂದಣ್ಣ ಅವರೆಲ್ಲ ಭಾಳ ಹಳೆಯ ಪರಿಚಯ ನನಗೆ. ಅವತ್ತಿಂದನೂ ನಾನು ಏನೂ ಅಲ್ಲದೆ ಇರೋದ್ರಿಂದನೂ ನನ್ನ ಬಗ್ಗೆ ಪ್ರೀತಿ ಇಟ್ಕೊಂಡಿದ್ದೆ. ವೆಂಕಟಸ್ವಾಮಿ ಅವರು ಯಾಕೆ ಯಾವ ಕಾರಣಕ್ಕೂ ನಾನು ತಪ್ಪಿಸೋದಿಲ್ಲ ಇದನ್ನ ಅವ್ರನ್ನ ಮಾತು ಹೇಳಿದ್ರು. 78 ವರ್ಷ ಅಂತ ಹೇಳಿದ್ರು. ಅವ್ರಿಗೆ ಗೊತ್ತಿಲ್ಲ ನನ್ನ ವಯಸ್ಸನ್ನು ಕೂಡ 10 ವರ್ಷ 10ಕ್ಕಿಂತ ಹೆಚ್ಚು ವರ್ಷ ಹೇಳ್ತಾರೆ. ಕಾರಣ ಏನು ಅಂದರೆ ಒಂದೇ ಒಂದು ಕಾರಣ, ಅದು ಹೇಳೋದಕ್ಕೆ ನಾವು ಬಹಳಷ್ಟು ವರ್ಷಗಳಿಂದ ಹೋರಾಟದಲ್ಲಿದ್ದೀವಿ ಅಂತ ಜನಸಾಮಾನ್ಯರಿಗೆ ಬಂದುಬಿಟ್ಟಿದೆ. ವೆಂಕಟಸ್ವಾಮಿ ಅವರು 38 ವರ್ಷ ಅಂತ ಹೇಳಿದ್ರು. ಬಹಳ ಜನ ಅಂದ್ಕೊಂಡ್ರು 50 ವರ್ಷದಿಂದ ಇದ್ದಾರೆ ಹೋರಾಟದಲ್ಲಿ. ಅದೇ ರೀತಿ ನಾವು ಇಲ್ಲಿರೋ ಸಮಯನೇ ಇಲ್ಲ, ಹೋರಾಟದಲ್ಲಿ ಇದ್ದಾರೆ ಅನ್ನೋದು ಬಂದಿದೆ. ಆ ಕಾರಣಕ್ಕೆ ವಯಸ್ಸಿನ ಹೇಳ್ತಾರೆ ಹೊರತು ಬೇರೆ ಕಾರಣ ಅಲ್ಲ. ಅದು ಪ್ರಜಾವಾಣಿ ಅಂತವರು ಸರಿಯಾಗಿ ಕಲೆಕ್ಟ್ ಮಾಡಿದ ಇನ್ಫಾರ್ಮೇಶನ್ ಇದ್ದರೆ ಬೇಜಾರಾಗುತ್ತೆ. ಬಟ್ ಇದಕ್ಕೆ ಕಾರಣ ಇರುತ್ತೆ ಬಿಡಿ. ಯಾಕೆ ಅಪಾರ ಅಭಿಮಾನ. ನಾನು ನನ್ನ ಬದುಕಿನಲ್ಲಿ ಹಲವು ಜನಗಳನ್ನ ನೋಡಿದೆ. ಅವರ ಸಿದ್ಧಾಂತ ಚಿಂತನೆ ಏನಾದರೂ ಇರಲಿ, ಮುಖ್ಯವಾಗಿ ಅವರು ಚೈತನ್ಯದ ಪರಿಕಲ್ಪನೆಗಳು, ಎನರ್ಜಿ. ಆ ಎನರ್ಜಿ ಹೇಗಿರುತ್ತೆ ಅಂದರೆ ಎಲ್ಲರೂ ಹೇಳ್ತಾರೆ 8 ಗಂಟೆ ನಿದ್ದೆ ಮಾಡು, ಇಷ್ಟೊತ್ತಿಗೆ ತಿಂಡಿ ತಿನ್ನು, ಈ ಸ್ವಲ್ಪ ವಾಕ್ ಮಾಡು, ಇದೆಲ್ಲ ಹೇಳ್ತಾರೆ. ಆದರೆ ಆ ಜನಗಳನ್ನ ನೋಡಿದ್ದೀನಿ. ಕೆಲವು ಜನಗಳು ಅವರು ಅದನ್ನೆಲ್ಲ ಮೀರಿಬಿಟ್ಟಿರ್ತಾರೆ. ನಾನು ನಥಿಂಗ್ ಬಟ್ ಎನರ್ಜಿ. ನಮ್ಮ ರಾಜ್ಕುಮಾರ್ ಆಗಿದ್ರು, ರಾತ್ರಿ 2 ಗಂಟೆ ಮಲಕೊಂಡು ಬೆಳಗ್ಗೆ 5 ಗಂಟೆ ಶೂಟಿಂಗ್ ಬರೋರು. ಅದೇ ರೀತಿ ಪುಟ್ಟಣ್ಣಯ್ಯ ಇದ್ರು, ಅದೇ ರೀತಿ ನಂಜುಂಡಸ್ವಾಮಿ ಇದ್ರು, ಮತ್ತು ರೀತಿ ನಮ್ಮ ವೆಂಕಟಸ್ವಾಮಣ್ಣ ಹೇಳ್ತಾರೆ. ಅವ್ರ ಜೀವಕ್ಕೆ ಅಪಾಯ ಆಗಿಲ್ಲ, ಬಟ್ ಕಾಲು ಪರ್ಮನೆಂಟ್ ಡ್ಯಾಮೇಜ್ ಅನ್ಸುತ್ತೆ. ನಾನು ಹೇಳಿದೆ ಕಾಲು ಕೈ ಡ್ಯಾಮೇಜ್ ಆದ್ರೂ ಆಗೋದಿಲ್ಲ. ಅವರು ಕೇವಲ ಹೆಚ್ಚು ಕಮ್ಮಿ ಆಗ್ಬಿಟ್ಟಿದ್ರು. ಅವರು ಅದರಿಂದ ಹೊರಗಡೆ ಬರೋದಕ್ಕೆ ವರ್ಷಾನುಗಟ್ಟಲೆ ಆಗ್ಬಿಡ್ತಿತ್ತು. ಯಾಕೆಂದ್ರೆ ಇವತ್ತು ಕೂಡ ನಾನು ಉತ್ಪ್ರೇಕ್ಷೆ ಮಾಡ್ತಿಲ್ಲ, ಅವ್ರಿದ್ದಾರೆ ಅಂತ ಹೇಳ್ತಿಲ್ಲ. ಯಾವುದೇ ರೀತಿ ಸಮಸ್ಯೆ, ಅದು ವೈಯಕ್ತಿಕ ಇರ್ಬೋದು, ಸಾಮಾಜಿಕ ಇರ್ಬೋದು, ಸಾಮೂಹಿಕ ಇರ್ಬೋದು, ಯಾವುದೇ ವಿಷಯ ಇರ್ಬೋದು, ಫಸ್ಟ್ ನಾನು ಬಚ್ಚನ್ ಫೋನ್ ಮಾಡೋದೇ ವೆಂಕಟಸ್ವಾಮಿ ಅವರಿಗೆ. ಎಲ್ಲರೂ ಗೊತ್ತದು. ಯಾರಿಗೆ ಸಮಸ್ಯೆ ಆದ್ರೂ ಫಸ್ಟ್ ಫೋನ್ ಮಾಡೋದು ಅವ್ರಿಗೆ. ಮತ್ತು ಅವ್ರು ಎಷ್ಟು ಕೆಲಸ ಆಗಿ ಬಂದ್ಬಿಡ್ತಾರೆ. ನಾನು ಆಕ್ಸಿಡೆಂಟ್ ವಿಷಯ ಹೇಳಿದೆ. ಆಕ್ಸಿಡೆಂಟ್ ಆದ 15 ದಿನಕ್ಕೆ ಕೇಣಿ ವಿರುದ್ಧ ಹೋರಾಟ ನಾವೆಲ್ಲ ಹೋಗಿದ್ದೀವಿ. ಬಹುಶಃ ಲಲಿತಾ ನಾಯಕರು ಇದ್ರು ಅನ್ಸುತ್ತೆ. ಹೊತ್ತು ಎಲ್ಲರೂ ಪುಟ್ಟಣ್ಣ, ನಾವು ರೈತರುಗಳು, ಆಮೇಲೆ ದಲಿತ ಸಂಘಟಕರು ಎಲ್ಲ ಇರ್ತೀವಿ. ಲಗ್ಗೆ ಇರ್ತೀವಿ ವಿಧಾನಸೌಧಕ್ಕೆ 15 ದಿನ. ಅಷ್ಟೊತ್ತಿಗೆ ಬೆಂಗಳೂರು ಆಸ್ಪತ್ರೆ ಇರ್ತಾರೆ. ಇವರು ಹೋಗಿ ನಾವು ಮಾತಾಡ್ಸ್ಕೊಂಡು ಬಂದಿರ್ತೀವಿ. ನಾನು ಮೆಟ್ಲತ್ತಾ ಇದ್ದೀನಿ, ಪಕ್ಕ ಒಂದು ಕೋಲ್ ಇಟ್ಕೊಂಡು ಬರ್ತಾ ಇದ್ದಾರೆ ವೆಂಕಟಸ್ವಾಮಿ. ನಾನು ಶಾಕ್ ಆಗಿ ನಿಂತ್ಕೊಳ್ತೀನಿ. ಮೇಜರ್ ಆಗಿರೋದು, ಆಪರೇಷನ್ ಆಗಿರೋದು, ಯಾಕೆ ಬಂದ್ರಿ ನೀವು
ಮೆಟ್ಲು ಬೇರೆ ಹತ್ತಾ ಇದ್ದೀನಿ. ಇಲ್ಲ ಸರ್, ನಂಗೆ ತಡ್ಕೊಳಕ್ ಆಗ್ತಾ ಇಲ್ಲ ಅಂದ್ರೆ ಚಳುವಳಿಯಲ್ಲಿ ನಾನು ಇರಬೇಕು. ನಮ್ಮ ಸಂವಿಧಾನದ ಕಾರಣಕ್ಕೆ, ಅಂಬೇಡ್ಕರ್ ಅವರ ಕಾರಣಕ್ಕೆ ದಲಿತರಿಗೆ ರಾಜಕೀಯ ಪ್ರಾತಿನಿಧ್ಯ ಅವರ ಜನಸಂಖ್ಯೆಗೆ ಅನುಗುಣವಾಗಿ ಸಿಗ್ತದೆ. ಧರ್ಮೀಯರು ಅಂತ ಹೇಳ್ಕೊಡೋರು ರಿಸರ್ವೇಶನ್ ಬೇಕಿಲ್ಲ ಅನ್ನೋದೆಲ್ಲ ಒಳ್ಳೆ ಅಂತಾರೆ. ಒಂದೇ ಒಂದು ಕಾರ್ಪೊರೇಷನ್ ಸೀಟ್ ಗೆಲ್ಲಕ್ಕಾಗಲ್ಲ ದಲಿತರು. ಜೋರು ಚಪ್ಪಾಳೆಯಲ್ಲಿ ಇಬ್ಬರಿಗೂ ಕೂಡ ದಯಮಾಡಿ ಎಲ್ಲರೂ ಕೂಡ ಅಭಿನಂದಿಸಬೇಕು. ಒಂದು ದಲಿತ ಚಳುವಳಿ, ಶೋಷಿತ ಚಳುವಳಿ ಜೀವಂತವಾಗಿರ್ಬೇಕಂತ ಹೇಳಿದ್ರೆ ಅಲ್ಲೋ ಇಲ್ಲೋ ಒಬ್ರು ಈ ರೀತಿಯ ಕೊಡುಗೈ ದಾನಿಗಳು ನಮ್ಮ ಜೊತೆಗೆ ಇರ್ತಾರೆ ಅಂತ ಹೇಳಿ ಅವರಿಬ್ಬರನ್ನು ಅಭಿನಂದಿಸ್ತಾ ಇದ್ದೀವಿ. ಬಿ ವಿ ಶಿವರೆಡ್ಡಿ ಮತ್ತು ಬಿ ಶ್ರೀನಿವಾಸ ಅವರು ಧನ್ಯವಾದ. ಬಿ ವಿ ಶಿವರೆಡ್ಡಿ ಸಾರಿ, ಯಾಕಂದ್ರೆ ವೆಂಕಟ ಶಿವರೆಡ್ಡಿ ಅಂತಲೇ ಹೋಗ್ತದೆ ಈಗಿನ ಎಮ್ಮೆಲ್ಯೆ. ಏನು ಈ ಸಮಾರಂಭ, ನಾಲ್ವಡಿ ಕೃಷ್ಣರಾಯರ ವೆಂಕಟಸ್ವಾಮಿಯವರ ಜನ್ಮದಿನ ಒಂದೇ ದಿನ ಬಂದಿರೋದು ಒಂದು ರೀತಿ. ಇದೇ ರೀತಿ ಅವರಿಗೆ ದೀರ್ಘಕಾಲ ನಿರಂತರವಾಗಿ ಹುಟ್ಟುಹಬ್ಬಗಳು ನಡೀಲಿ ಅಂತ ಆಶಿಸ್ತಾ ನಾನು ಒಂದೆರಡು ಮಾತನ್ನು ಆರಂಭಿಸ್ತಾ ಇದ್ದೀನಿ. ನನಗೆ ಈ ಹುಟ್ಟುಹಬ್ಬದ ಸಂಭ್ರಮದ ಸಮಾರಂಭದಲ್ಲಿ ಈ ಕೃತಿ ಕುರಿತು ಮಾತಾಡಬೇಕು ಅಂತ ಹೇಳಿದ್ರು, ಬೆಂಕಿಯ ಮಳೆ ಕುರಿತು ಮಾತಾಡಬೇಕು ಅಂತ ಹೇಳಿದ್ರು. ನಾನು ಸಾಕಷ್ಟು ಸಿದ್ಧನಾಗಿ ಬಂದೆ. ಆದರೆ ಇಲ್ಲಿ ಅನಿಸುತ್ತೆ ನನಗೆ ಚಿಂತನೆಯನ್ನು ಬೇಡುವಂಥ ಸಮಾರಂಭ ಇದಲ್ಲ ಅಂತ ನನಗೆ ಗೊತ್ತಾಗಿದೆ. ಇಲ್ಲಿ 90% ಜನರಿಗೆ ಚಿಂತನೆಯ ವೈಚಾರಿಕತೆಯ ಅಗತ್ಯ ಕಾಣ್ತಾ ಇಲ್ಲ ಅನ್ನೋದು ಕೂಡ ನನಗೆ ಗೊತ್ತಿದೆ. ಆದ್ದರಿಂದಾಗಿ ನಾನು ಇದು ಬೆಂಕಿಯ ಮಳೆಯಾದ್ದರಿಂದ ನಾನು ಬೆಂಕಿಯಂಥ ಮಾತುಗಳನ್ನೇ ಆಡಬೇಕಾಗಿತ್ತು, ಆಡುವವನಿದ್ದೆ. ಆದರೆ ಇದು ಚಿಂತನೆಗೆ ಒತ್ತಲ್ವಾದ್ದರಿಂದ ನಾನು ಅದನ್ನು ನಿಲ್ಲಿಸಿ ನನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ನಾನು ಬರೆದಿರುವಂಥ ಒಂದು ಪದ್ಯನ ಓದಿ ನನ್ನ ಮಾತನ್ನು ನಿಲ್ಲಿಸ್ತೀನಿ. ಜೊತೆಗೆ ಎರಡೆರಡು ಮಾತು ಪುಟ್ಟಯ್ಯನವ್ರ ಬಗ್ಗೆ ನಾನು ಹೇಳಲೇಬೇಕು. ಅವರು ಬಹಳ ಕಾಲದಿಂದಲೂ ಕೂಡ ಹೋರಾಟದ ಹಾಡುಗಳ ಜೊತೆ ಬೆಳೆದು ಬಂದವರು. ಅವರ ಅನುಭವದ ಜಗತ್ತು ಹೋರಾಟದ ಹಾಡುಗಳ ಜೊತೆಗೇನೆ ಅವರ DNA ಕೂಡ ಆಗ್ಬಿಟ್ಟಿದೆ. CM ಆರ್ಮುಖನ್ ಮಾತಾಡಿದ್ದಕ್ಕೆ ಅಂತ ಹೇಳಿದೆ. ನನ್ನ ತಿಳುವಳಿಕೆ ಪ್ರಕಾರ ಅದು ಸಂಜೀವಯ್ಯನವರು ಮಾತಾಡಿದ್ದು ಅಂತ ದಾಖಲೆ ಕರೆಯಲಾಯಿತು. ನೀವು ಕೂಡ ಅದನ್ನು ಬರೆದಿದ್ದೀರಿ. ಸಂಯೋಗಿಸುವಂತೆ ಯಾಕಿತ್ತು ದಲಿತ ಚಳುವಳಿಗಳಕ್ಕಿದ್ದ ಹಿನ್ನೆಲೆ ಏನು ಅನ್ನೋದನ್ನು. ಇಲ್ಲಿ ಈ ಬಳಕೆ ಆಂಧ್ರದ ML ಚಳುವಳಿಗಳ ಪ್ರಭಾವ ಇತ್ತು. ಇದೂ ಕಾರಣವಾಗಿ ಚುನಾವಣಾ ರಾಜಕೀಯವನ್ನು ವಿರೋಧಿಸಿದ DSS ಬಣವು ಚುನಾವಣೆಯನ್ನು ವಿರೋಧಿಸುವಂಥ ಹಾಡುಗಳನ್ನು ರಚನೆ ಮಾಡಿ ಹಾಡಿತು ಅಂತ. ಇದೇ ರೀತಿ ಅವರಿಗೆ ದೀರ್ಘಕಾಲ ನಿರಂತರವಾಗಿ ಹುಟ್ಟುಹಬ್ಬಗಳು ನಡೀಲಿ ಅಂತ ಆಶಿಸ್ತಾ ನಾನು ಒಂದೆರಡು ಮಾತನ್ನು ಆರಂಭಿಸ್ತಾ ಇದ್ದೀನಿ. ನನಗೆ ಈ ಹುಟ್ಟುಹಬ್ಬದ ಸಂಭ್ರಮದ ಸಮಾರಂಭದಲ್ಲಿ ಈ ಕೃತಿ ಕುರಿತು ಮಾತಾಡಬೇಕು ಅಂತ ಹೇಳಿದ್ರು, ಬೆಂಕಿಯ ಮಳೆ ಕುರಿತು ಮಾತಾಡಬೇಕು ಅಂತ ಹೇಳಿದ್ರು. ನಾನು ಸಾಕಷ್ಟು ಸಿದ್ಧನಾಗಿ ಬಂದೆ. ಆದರೆ ಇಲ್ಲಿ ಅನಿಸುತ್ತೆ ನನಗೆ ಚಿಂತನೆಯನ್ನು ಬೇಡುವಂಥ ಸಮಾರಂಭ ಇದಲ್ಲ ಅಂತ ನನಗೆ ಗೊತ್ತಾಗಿದೆ. ಇಲ್ಲಿ 90% ಜನರಿಗೆ ಚಿಂತನೆಯ ವೈಚಾರಿಕತೆಯ ಅಗತ್ಯ ಕಾಣ್ತಾ ಇಲ್ಲ ಅನ್ನೋದು ಕೂಡ ನನಗೆ ಗೊತ್ತಿದೆ. ಆದ್ದರಿಂದಾಗಿ ನಾನು ಇದು ಬೆಂಕಿಯ ಮಳೆಯಾದ್ದರಿಂದ ನಾನು ಬೆಂಕಿಯಂಥ ಮಾತುಗಳನ್ನೇ ಆಡಬೇಕಾಗಿತ್ತು, ಆಡುವವನಿದ್ದೆ. ಆದರೆ ಇದು ಚಿಂತನೆಗೆ ಒತ್ತಲ್ವಾದ್ದರಿಂದ ನಾನು ಅದನ್ನು ನಿಲ್ಲಿಸಿ ನನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ನಾನು ಬರೆದಿರುವಂಥ ಒಂದು ಪದ್ಯನ ಓದಿ ನನ್ನ ಮಾತನ್ನು ನಿಲ್ಲಿಸ್ತೀನಿ. ಜೊತೆಗೆ ಎರಡೆರಡು ಮಾತು ಪುಟ್ಟಯ್ಯನವ್ರ ಬಗ್ಗೆ ನಾನು ಹೇಳಲೇಬೇಕು. ಅವರು ಬಹಳ ಕಾಲದಿಂದಲೂ ಕೂಡ ಹೋರಾಟದ ಹಾಡುಗಳ ಜೊತೆ ಬೆಳೆದು ಬಂದವರು. ಅವರ ಅನುಭವದ ಜಗತ್ತು ಹೋರಾಟದ ಹಾಡುಗಳ ಜೊತೆಗೇನೆ ಅವರ DNA ಕೂಡ ಆಗ್ಬಿಟ್ಟಿದೆ. CM ಆರ್ಮುಖನ್ ಮಾತಾಡಿದ್ದಕ್ಕೆ ಅಂತ ಹೇಳಿದೆ. ನನ್ನ ತಿಳುವಳಿಕೆ ಪ್ರಕಾರ ಅದು ಸಂಜೀವಯ್ಯನವರು ಮಾತಾಡಿದ್ದು ಅಂತ ದಾಖಲೆ ಕರೆಯಲಾಯಿತು. ನೀವು ಕೂಡ ಅದನ್ನು ಬರೆದಿದ್ದೀರಿ. ಸಂಯೋಗಿಸುವಂತೆ ಯಾಕಿತ್ತು ದಲಿತ ಚಳುವಳಿಗಳಕ್ಕಿದ್ದ ಹಿನ್ನೆಲೆ ಏನು ಅನ್ನೋದನ್ನು. ಇಲ್ಲಿ ಈ ಬಳಕೆ ಆಂಧ್ರದ ML ಚಳುವಳಿಗಳ ಪ್ರಭಾವ ಇತ್ತು. ಇದೂ ಕಾರಣವಾಗಿ ಚುನಾವಣಾ ರಾಜಕೀಯವನ್ನು ವಿರೋಧಿಸಿದ DSS ಬಣವು ಚುನಾವಣೆಯನ್ನು ವಿರೋಧಿಸುವಂಥ ಹಾಡುಗಳನ್ನು ರಚನೆ ಮಾಡಿ ಹಾಡಿತು ಅಂತ. ಈ ರೀತಿಯ ಒಂದು ಪ್ರಶಸ್ತಿಯನ್ನು ಡಾಕ್ಟರ್ ವೆಂಕಟಸ್ವಾಮಿಯವರ ಒಂದು ಪ್ರೀತಿ ಅಭಿಮಾನಕ್ಕೆ
ಹೋಗೊಟ್ಟು ಸ್ವೀಕರಿಸಿದ್ದೇನೆ. ನಾನು ವೈಯಕ್ತಿಕವಾಗಿ ಯಾವುದೇ ಪ್ರಶಸ್ತಿಯನ್ನು ಅಥವಾ ಸನ್ಮಾನವನ್ನು ಸ್ವೀಕರಿಸೋದಿಲ್ಲ. ಯಾಕೆಂದರೆ ನಾವು ಚಳುವಳಿಯನ್ನು ಕಟ್ಟಿ ಚಳುವಳಿಯನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಒಂದು ಪರಿವರ್ತನೆಗೆ ಒಗ್ಗಿಕೊಳ್ಬೇಕೇ ಹೊರತು ಯಾವಾಗಲೂ ಸನ್ಮಾನಕ್ಕೆ ಆಸೆ ಪಡಬಾರ್ದು ಅನ್ನೋದು ಬಾಬಾ ಸಾಹೇಬರ ಒಂದು ಆದೇಶ ಸಂದೇಶ ಕೂಡ. ನಮನಗಳನ್ನು ಸಲ್ಲಿಸ್ತಾ ಸಮಯ ಬಹಳಷ್ಟು ಆಗಿದೆ. ಶ್ರೀಧರ್ ಅವರು ಹೇಳಿದಾಗೆ ಊಟದ ಸಮಯ ಯಾರೂ ಹಾಗಾಗಿ ನಾವ್ಯಾರೂ ಕೂಡ ಸಮಯವನ್ನು ವ್ಯರ್ಥ ಮಾಡಲ್ಲ. ನಿನ್ನೆ ನನಗೊಂದು ದೂರವಾಣಿ ಬಂತು. ನಾನು ಆ ಸಮಯದಲ್ಲಿ ಬಹುಶಃ ಲೋಕಭವನದಲ್ಲಿದ್ದೆ. ಅದನ್ನು ನಾನು ಹೆಂಗೆ ತಗೊಳ್ಳೋದು ಅಂತ ಯೋಚನೆ ಮಾಡಿಕೊಂಡು ಆಗಲಿ ಏನಾಗುತ್ತೆ ನೋಡೋಣ ಅಂತ ಇದ್ದೆ. ಯಾರೋ ಒಬ್ಬ ಮಂಜುನಾಥ್ ಅಂತ ಫೋನ್ ಮಾಡಿದ್ರು. ನೋಡಿ ಪ್ರೀತಿ ವಿಶ್ವಾಸ ಎಲ್ಲಿರುತ್ತೆ ಅಂತ ಹೇಳ್ಕೊಂಡಾಗ ಇವ್ರು ತೊಗೊಂಡ್ರು ಫೋನ್. ನಾಳೆ ಸಮಾರಂಭ ಇದೆ, ನಾಲ್ವಡಿ ಕೃಷ್ಣರಾಜ ಒಡೆಯರ್ದು ಬರಬೇಕು ಅಂತ ಹೇಳಿದಾಗ ನಾನು ಯಾವತ್ತೂ ಆ ಸಮಾರಂಭದಲ್ಲಿ ನನ್ನ ದೂರವಾಣಿಗೆಯಲ್ಲಿ ಹೇಳಿದ್ರೆ ಸಾಕು, ನಿಮಗೆ ನೀವು 15 ವರ್ಷದಿಂದ ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀನಿ ಅಂತ ಹೇಳಿದ್ರು. ನಾನು ಕಳೆದ ವರ್ಷದಿಂದ ಈ ಒಂದು ಸಮಾರಂಭಕ್ಕೆ ಬರ್ತಾ ಇದ್ದೀನಿ. ಅವರು ನಾನು ಹುಟ್ಟುಹಬ್ಬ ಅಂತ ಹೇಳಲಿಲ್ಲ. ನಮ್ಗೆ ಎಷ್ಟು ಮೋಸ ಮಾಡ್ತಾರೆ ನೋಡಿ. ನನ್ನ ಹುಟ್ಟುಹಬ್ಬ ಅಂತ ಹೇಳಲಿಲ್ಲ, ನಾಲ್ವಡಿ ಕೃಷ್ಣರಾಜ ಒಡೆಯರವರ ಒಂದು ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀನಿ, ನೀವು ಬರಬೇಕು ಅಂತ ಹೇಳಿದ್ರು. Namaskara. First and foremost, I would like to extend my greetings with utmost respect to Mother of respected Dr. Venkata Swami. However, I extend my respect to you for giving birth to such a genuine leader who is always there for the society. And starting with my brief introduction, I am Ms. Vandana Sharma from Sikkim, and by profession I am a nurse, and also I am a political enthusiast, and I am actively working in my state politics. And also I believe and I respect, I try to follow the ideology of Dr. B.R. Ambedkar, who has framed the constitution, who always who shows the path to social democracy, given women's right, and many more things. So starting, like there are, in my perspectives and in my understanding, there are two types of leader. First is a leader who chase power, and another one is who pursue purpose. So talking about Dr. Venkata Swami, he is a leader who always pursue the purpose. Because I could understand that it is very bored to listen long speeches. I am talking from the perspective of audience, and I would like that Subhasayagalu many happy returns of the day. ಇಂಥ ಮಾತುಗಳನ್ನು ಆಡ್ತಾ ಇರ್ತಾರೆ ಏನಿದೆ ಅಂತ ನನಗೂ ಅನಿಸಿದೆ. ಅದು ಅಲ್ಲದೆ ಹತ್ತು ನಿಮಿಷಕ್ಕೆಲ್ಲ ಮುಗಿಯುವಂಥ 10 ರಿಂದ 15 ನಿಮಿಷಕ್ಕೆ ಆರಾಮಾಗಿ